ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಮೊನ್ನೆ ರಾತ್ರಿ ಕಾರ್ಯಾಚರಣೆ ಮಾಡಿ ಸಮಾಧಿಯನ್ನ ತೆರವುಗೊಳಿಸಲಾಗುತ್ತೆ. ಕೆಂಗೇರಿಯ ಉತ್ತರಹಳ್ಳಿ ಮೈನ್ ರೋಡ್ ಅಲ್ಲಿರ್ತಕ್ಕಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ಆ ಒಂದು ಸಮಾಧಿ ಇರುತ್ತೆ. ಸಮಾಧಿ ಅಂತಂದ್ರೆ ಈ ನಮ್ಮ ಕಡೆ ಮಣ್ಣು ಮಾಡಿ ಅದನ್ನ ಗೋರಿ ರೂಪದಲ್ಲಿ ಕಟ್ಟಿರ್ತಾರಲ್ಲ, ಆ ರೀತಿ ಅಲ್ಲ. ಅವರನ್ನ ಆ ಒಂದು ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿರ್ತಾರಲ್ಲ, ಆ ಒಂದು ಜಾಗದಲ್ಲಿ ಅಭಿಮಾನಿಗಳು ಒಂದು ಟೆಂಟ್ ರೀತಿ ನಿರ್ಮಾಣ ಮಾಡಿಕೊಂಡು 2 ಗ್ಯಾಲರಿಯಲ್ಲಿ ಅದನ್ನ ಸಮಾಧಿ ಅಂತ ಪ್ರತಿದಿನವೂ ಕೂಡ ಹೋಗ್ತಾ ಬರ್ತಾ ಅದಕ್ಕೆ ಕೈ ಮುಗಿದು ನಮಸ್ಕಾರವನ್ನ ಮಾಡ್ಕೊಂಡು ಹೋಗ್ತಿದ್ರು. ಯಾವಾಗ ಈ ಒಂದು ಸಮಾಧಿ ರಾತ್ರಿ ಕಾರ್ಯಾಚರಣೆ ಆಯಿತು ಅನ್ನುವಂಥದ್ದು ಬೆಳಗ್ಗೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಯಿತು. ಅದು ವ್ಯಾಪಕವಾಗಿ ಹರಡೋದಕ್ಕೆ ಶುರುವಾಯಿತು. ಆ ಒಂದು ಜಾಗಕ್ಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋದಕ್ಕೆ ಶುರುವಾದ್ರು. ಕೆಲವರು ಕಣ್ಣೀರನ್ನ ಹಾಕಿದ್ರು, ಕೆಲವರು ಆಕ್ರಂದನವನ್ನು ತೋರಿಕೊಂಡ್ರು, ಕೆಲವರು ಸಂಕಟವನ್ನ, ಅವರ ವೇದನೆಯನ್ನು ನೋಡೋದಕ್ಕಾಗ್ತಿಲ್ಲ. ಬಹುಶಃ ಯಾವುದಾದ್ರೂ ಒಂದು ಫ್ಯಾಮಿಲಿಯಲ್ಲಿ ಯಾರನ್ನಾದ್ರೂ ಅವರ ಸಂಬಂಧಿಕರನ್ನ ಕಳ್ಕೊಂಡಾಗ ಆ ಒಂದು ಜಾಗದಲ್ಲಿ ಆ ಚೀರಾಟ, ಆ ಆಕ್ರಂದನ ಇರುತ್ತಲ್ಲ, ಅದು ನಿನ್ನೆಯೂ ಕೂಡ ಆ ಜಾಗದಲ್ಲಿ ನಡೀತಾ ಇತ್ತು. ನನಗನ್ಸಿದ್ದು ಅವ್ರು ಯಾರು ಕೂಡ ನಟ ವಿಷ್ಣುವರ್ಧನ್ ಅವರ ಸಂಬಂಧಿಕರಲ್ಲ, ಬಂಧು ಬಾಂಧವರಲ್ಲ, ಬಳಗದವರಲ್ಲ, ಅವರಿಂದ ಲಾಭವನ್ನ ಪಡೆದುಕೊಂಡಂತವರಲ್ಲ, ಅವರ ಹೆಸರನ್ನ ಬಳಸಿಕೊಂಡು ಬೆಳೆದವರಲ್ಲ. ಬದಲಿಗೆ ಅವರೆಲ್ಲರೂ ಅಲ್ಲಿ ಅಳ್ತಿದ್ರಲ್ಲ, ಅವರೆಲ್ಲರೂ ದಿನನಿತ್ಯ ಕೂಲಿ ಕಾರ್ಮಿಕರು, ಯಾವುದೋ ಹೋಟೆಲ್ ಕೆಲಸ ಮಾಡುವಂಥವ್ರು, ಯಾವುದೋ ಆಟೋ ಓಡಿಸುವಂಥವ್ರು, ಈ ರೀತಿ ಜೀವನ ನಡೆಸುವಂಥವ್ರು ಬಂದಲ್ಲಿ ಅಂಗಲಾಚಿ ಬೇಡ್ತಾ ಇದ್ರು. ನಮ್ಮ ಅಣ್ಣನ ಸಮಾಧಿ ತೆರವು ಮಾಡ್ಬಿಟ್ರು, ನಮ್ಮ ಅಣ್ಣನ ಜಾಗ ಇತ್ತು, ಇದು ನಮ್ಮ ಅಣ್ಣನ ಇಲ್ಲಿ ಮಣ್ಣು ಮಾಡಿದ್ದು, ನಮ್ಮ ಅಣ್ಣನ ಇಲ್ಲಿ ಹಿಂಗ್ ಮಾಡಿದ್ದು ಇಲ್ಲ. ಅವರು ಆ ಸಂಕಟವನ್ನ ನೋಡೋದಕ್ಕೆ ನಿಜಕ್ಕೂ ಒಂಥರ ಬೇಸರ ಆಗ್ತಿತ್ತು. ಬದಲಿಗೆ ಏನ್ ಮಾಡೋದಕ್ಕಾಗುತ್ತಲ್ಲಿ? ಏನಿದೆ ಅಭಿಮಾನಿಗಳ ಕೈಲಲ್ಲ ಏನ್ ಮಾಡೋದಕ್ಕೆ? ಓಕೆ, ಹಾಗಾದ್ರೆ ಏನಾಯ್ತು? ಹಾಗಾದ್ರೆ ಸಮಾಧಿ ಕಾರ್ಯಾಚರಣೆ ಅಲ್ಲಿ ತೆರವುಗೊಳಿಸೋದಕ್ಕೆ ರೀಸನ್ ಏನು? ಏನೇನೆಲ್ಲ ಇದುವರೆಗೆ ಆ ಒಂದು ಜಾಗದಲ್ಲಿ 2009ರಿಂದ ನಡೀತು, ಎಲ್ಲವನ್ನೂ ಕೂಡ ನಿಮ್ಮ ಹತ್ರ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಂಕಟ ಪಡುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಆಕ್ರಂದನ ತೋರುವಂಥದ್ದು ಇನ್ನೇನು ಇಲ್ಲ. ಅಲ್ಲಿದ್ದಂಥ ಆ ಒಂದು ಜಾಗದಲ್ಲಿ ಒಂದು ನೆನಪಿತ್ತು. ಆ ನೆನಪು ನೆನ್ನೆಗೆ ಅಂತ್ಯವಾಯಿತು. ಇನ್ನೇನಿದ್ರು ಅವರನ್ನ ಯಾವುದೋ ಒಂದು ಜಾಗದಲ್ಲಿ ಇಟ್ಟಿದ್ದೀವಿ, ಯಾವುದೋ ಒಂದು ಜಾಗದಲ್ಲಿ ಅವ್ರನ್ನ ಮಣ್ಣು ಮಾಡಿದ್ದೀವಿ, ಯಾವುದೋ ಒಂದು ಜಾಗದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ, ಅದೆಲ್ಲವನ್ನೂ ಕೂಡ ಪಕ್ಕದಲ್ಲಿ ಮರ್ತಿಟ್ಟು ಅಭಿಮಾನಿಗಳಿಗೆ ಹೇಳುವಂಥದ್ದು, ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಪೂಜಿಸಿ, ಪ್ರೀತಿಸಿ, ಆರಾಧಿಸಿ, ಅವರು ಶಾಶ್ವತವಾಗಿ ಅಭಿಮಾನಿಗಳ ಬಾಳಲ್ಲಿ, ಬದುಕಲ್ಲಿ ಇರ್ತಾರೆ ಅನ್ನುವಂಥದ್ದೊಂದು ನನ್ನ ದೊಡ್ಡ ನಂಬಿಕೆ. ಒಟ್ಟಿನಲ್ಲಿ ನಟ ವಿಷ್ಣುವರ್ಧನ್ ಅವರಿಗೆ ಸಾವಿರಾರು ಸಂಖ್ಯೆಯ ಮಕ್ಕಳು ಇವತ್ತಿಗೂ ಬದುಕಿದ್ದಾರೆ ಅಂತಂದ್ರೆ ಇವರನ್ನ ಉದಾಹರಣೆ ಕೊಡ್ಬೋದು. ನನಗೆ ಕಣ್ಣೀರು ಹಿಡಿತಿದ್ರಲ್ಲ ಒಂದು ಜಾಗದಲ್ಲಿ ಹೋಗಿ ಅವರನ್ನ, ಆ ಮನುಷ್ಯ, ಆ ಕಲಾವಿದ ಈ ಜಾಗದಲ್ಲಿ ಹುಟ್ಟಿ ನಮಗೆಲ್ಲ ಅದೃಷ್ಟವನ್ನ ತಂದುಕೊಟ್ರು. ಅಂತ ಒಬ್ಬ ನಟನನ್ನ ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ದು ಅಂತ ಹೇಳ್ಕೋಬಹುದು. ಬಟ್ ಆ ಪುಣ್ಯಾತ್ಮನೇ ಅದೃಷ್ಟ ಮಾಡ್ಕೊಂಡು ಬಂದಿರಲಿಲ್ಲ ಅಂತ ಅನ್ಸುತ್ತೆ ಈ ಭೂಮಿಲಿ. ಬದುಕಿದ್ದಾಗಲೂ ಅಷ್ಟೇ, ಸತ್ತ ನಂತರವೂ ಕೂಡ ಅಷ್ಟೇ ಅವಮಾನಗಳು. ಪ್ರತಿದಿನವೂ ಕೂಡ ಅಭಿಮಾನಿಗಳು ಸಂಕಟವನ್ನು ಪಡ್ತಿದ್ರು. ಒಂದು ಜಾಗದಲ್ಲಿ ಸಮಾಧಿ ಆಗ್ಲೇ ಇಲ್ವಲ್ಲ, ಕೊನೆಗೂ ನಾವು ಇಲ್ಲೇ ಬೇಕು ಅಂತ ಬಯಸ್ತಿದ್ದೋ, ಬಟ್ ಕುಟುಂಬದವರು ಕೂಡ ತಲೆ ಕೆಡಿಸ್ಕೊಳ್ತಿಲ್ವಲ್ಲ, ಈ ರೀತಿ ಸಂಕಟವನ್ನ, ವೇದನೆಯನ್ನ ಪಡ್ತಾ ಇದ್ರು. ಆದ್ರೆ ಆ ಮನುಷ್ಯ ಬದುಕಿದ್ದಂಥ ಸಂದರ್ಭದಲ್ಲಿ, ಆ ಒಂದು ಕಾಲಘಟ್ಟದಲ್ಲಿ ಅರಿವಿಲ್ಲದೆ ಆದಂಥ ತಪ್ಪಿಗೆ ಅವ್ರ ಸಿಕ್ಕಿದಲ್ಲಿ ಕಲ್ಲಲ್ಲಿ ಹೊಡೆಯೋದು, ಸಗಳಿ ಹೊಡೆಯೋದು, ಈ ರೀತಿ ಎಲ್ಲ ಮಾಡಿ ಅವಮಾನ ಮಾಡಿಸಿದ್ರಂತೆ. ನಾನು ಎಷ್ಟೋ ಅವ್ರ ಕಾಲಘಟ್ಟದಲ್ಲಿ ಇದ್ದಂಥವ್ರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ದನ್ನ ಕೇಳಿಸ್ಕೊಂಡ್ರೆ, ಪಾಪ ಅವ್ರು ಬೇಕು ಅಂತ ಮಾಡಿದ ತಪ್ಪಲ್ಲ, ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಶೂಟಿಂಗ್ ಸಮಯದಲ್ಲಿ ಆದಂಥ ಒಂದು ಸಣ್ಣ ತಪ್ಪಿಗೆ ಆ ಟೈಮ್ನಲ್ಲಿ ಅಭಿಮಾನಿಗಳು ಇವ್ರು ಯಾವುದಾದ್ರೂ ಒಂದು ಸಿನಿಮಾಗೆ ಸಂಬಂಧಪಟ್ಟಾಗ ಪ್ರಮೋಷನ್ ಮಾಡೋಕ್ಕೆ ಅಂದ್ರೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ, ಅಥವಾ ಯಾವುದಾದ್ರೂ ಥಿಯೇಟರ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಕಲ್ಲಲ್ಲಿ ಹೊಡೆಯುವಂಥದ್ದು, ಸಗಣಿ ಹರಿಚುವಂಥದ್ದು, ಈ ರೀತಿ ಮಾಡಿ ಅವರನ್ನ ಅವಮಾನಿಸ್ತಿದ್ರು. ಬಟ್ ಆ ಮನುಷ್ಯ ಇವತ್ತು ಸತ್ತಿದ್ರು ಈಗಲೂ ಬಿಡ್ತಿಲ್ವಲ್ಲ, ಅವಮಾನಿಸ್ತಾನೆ ಇದಾರಲ್ಲ, ಅವ್ರಿಗೆ ನ್ಯಾಯವೇ ಸಿಗ್ತಿಲ್ವಲ್ಲ, ಈ ಸಮಾಜದಲ್ಲಿ ಗೌರವವೇ ಸಿಗ್ತಾ ಇಲ್ವಲ್ಲ ಅಂತ ಅಂತಿದ್ರು. ಓಕೆ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ನಾವು ಹುಟ್ಟೇ ಇರಲಿಲ್ಲ. 2009 ಡಿಸೆಂಬರ್ 30ರಲ್ಲಿ ನಟ ವಿಷ್ಣುವರ್ಧನ್ ಅವರು ವಿಧಿವಶರಾಗ್ತಾರೆ. ನಾನು ಸರಿಸುಮಾರು 9ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದ್ತಿದ್ದಂಥ ವಿದ್ಯಾರ್ಥಿ. ಆ ಸಮಯದಲ್ಲಿ ಮೈಸೂರಿನಿಂದ ಅವರ ಮೃತದೇಹವನ್ನು ಅಥವಾ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗುತ್ತೆ. ಒಂದಷ್ಟು ಮಾಹಿತಿಯ ಪ್ರಕಾರ ಈಗ ಆರೋಪ ಪ್ರತ್ಯಾರೋಪ ಅಂತೆ ಇರ್ತವಲ್ಲ, ಆ ರೀತಿ. ಈಗ ನಾವು ಕೇಳ್ಬೋದು, ಯಾಕೆ ಎಲ್ಲರೂ ಕೂಡ ಕಂಠೀರವ ಸ್ಟುಡಿಯೋದಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಸಮಾಧಿಯನ್ನು ಕಟ್ಟಿದ್ದಾರೆ ಅಲ್ಲೆಲ್ಲವೂ ಕೂಡ, ಬಟ್ ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಮಾಡಲಿಲ್ಲ ಅನ್ನುವಂತಹ ಕ್ವಶನ್ ಸಹಜವಾಗಿ ನಿಮಗೆ ಉಟ್ಕೊಳ್ಳುತ್ತೆ. ಆ ಕಾಲಘಟ್ಟದಲ್ಲಿ ಸರ್ಕಾರದವರು ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರನ್ನು ಅಲ್ಲಿ ಬೇಡ ಅಂತ ಅಂದ್ರಂತೆ. ಅದು ನಿಜವೋ ಸುಳ್ಳ ನನಗಂತೂ ಗೊತ್ತಿಲ್ಲ. ಸೊ ಆಗ ಸರ್ಕಾರ ತರಾತುರಿಯಲ್ಲಿ ಈಗೇನಾದ್ರೂ ಮಾಡಿ ಈಗ ಅಂತ್ಯ ಸಂಸ್ಕಾರ ಮಾಡಲೇಬೇಕಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ, ಹಂಗಾರೆ ಕೆಂಗೇರಿಯಿಂದ ಈ ಉತ್ತರಳ್ಳಿ ಮೇನ್ ರೋಡ್ ಪಕ್ಕದಲ್ಲಿ ಇರತಕ್ಕಂಥ ಒಂದು ಜಾಗದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಲಾಗುತ್ತೆ. ತದಾದ ನಂತರವೇ ಗೊತ್ತಾಗುವಂಥದ್ದು ಅದೊಂದು ಲಿಟಿಗೇಷನ್ ಪ್ರಾಪರ್ಟಿಯಲ್ಲಿ ಅಂತ್ಯ ಸಂಸ್ಕಾರ ಆಗಿದೆ ಅಂತ. ಅಭಿಮಾನಿಗಳಿಗೆ ಏನಾಗಿರುತ್ತೆ, ಆ ಒಂದು ಜಾಗದಲ್ಲಿ ಅಂತ್ಯ ಸಂಸ್ಕಾರ ಆಯಿತು ಅಂತಂದ್ರೆ ಬಹುಶಃ ಇನ್ನೊಂದು ವರ್ಷ ಒಳಗಡೆನೆ ಆ ಒಂದು ಜಾಗದಲ್ಲಿ ಸಮಾಧಿ ಆಗಬಹುದು, ಅವರ ಸ್ಮಾರಕ ನಿರ್ಮಾಣ ಆಗಬಹುದು ಅನ್ನೋ ಒಂದು ಕನಸಿರುತ್ತೆ. ಬಟ್ ಯಾವಾಗ ಅದು ಹೋಗ್ತಾ ಹೋಗ್ತಾ ಒಂದು ವರ್ಷದೊಳಗಡೆ ಗೊತ್ತಾಗ್ಬಿಡುತ್ತೆ ಇದೊಂದು ಲಿಟಿಗೇಷನ್ ಪ್ರಾಪರ್ಟಿ ಅಂತ. ಲಿಟಿಗೇಷನ್ ಪ್ರಾಪರ್ಟಿ ಯಾವ ರೀತಿ ಆಯಿತು? ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂಥ ಬಾಲಕೃಷ್ಣ ಅವರನ್ನ ನಾವು ಬಾಲಣ ಅಂತ ಹೇಳ್ತೀವಿ. ನೀವು ಗಮನಿಸಿರ್ತೀರಿ, ನೋಡಿರ್ತೀರಿ ಎಷ್ಟೋ ಸಿನಿಮಾಗಳಲ್ಲಿ ಅವರನ್ನ.
ಅವರಿಗೆ ಸರ್ಕಾರ ಅಂದಿನ ಕಾಲಘಟ್ಟದಲ್ಲಿ ಅವರ ಕಲಾ ಸೇವೆಯನ್ನು ಮೆಚ್ಚಿ ಕೊಡುಗೆ ನೀಡಿದಂತಹ ಜಾಗವೇ ಅಭಿಮಾನ್ ಸ್ಟುಡಿಯೋದ ಆ ಒಂದು ಜಾಗ. ಹೆಚ್ಚು ಕಡಿಮೆ 18ರಿಂದ 20 ಎಕರೆ ಜಾಗವನ್ನ ಆ ಒಂದು ಕಾಲಘಟ್ಟದಲ್ಲಿ ಅವರ ಕಲಾ ಸೇವೆಗೆ ಮೆಚ್ಚಿ ಕಲೆಗೆ ಸಂಬಂಧಪಟ್ಟಾಗ ಇದನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಬಳಸ್ಕೊಳ್ಳಿ ಅಂತ ಕೊಟ್ಟಂತಹ ಭೂಮಿ ಅಭಿಮಾನ್ ಸ್ಟುಡಿಯೋ ಪ್ರೆಸೆಂಟ್ ಏನಿದೆಯಲ್ಲ ಆ ಒಂದು ಜಾಗ. ಸೊ ಬಾಲಣ್ಣವರು ದುಡಿದಂತಹ ಅಥವಾ ಅವರ ಜೀವನ ಸವೆಸಿದಂತಹ ಅಷ್ಟು ಹಣವನ್ನು ಸುರಿದು ಹಂಗು ಹಿಂಗು ಸಣ್ಣದಾಗಿ ಏನೋ ಮಾಡ್ತಾರೆ. ಬಟ್ ಅವ್ರು ಅಂದ್ಕೊಂಡಾಗೆ ದೊಡ್ಡದಾಗಿ ಮಾಡೋದಕ್ಕಾಗಲ್ಲ. ತದನಂತರ ಅವರು ವಿಧಿವಶರಾಗ್ತಾರೆ. ಅದಾದ್ಮೇಲೆ ಅವರ ಮಕ್ಕಳು ಅಥವಾ ಅವರ ವಂಶಸ್ಥರು 8ರಿಂದ 10 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಮಾಹಿತಿ ಇದೆ. ಅದು ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಸರ್ಕಾರ ಏನ್ ಮಾಡುತ್ತೆ, ನಾವು ಕೊಟ್ಟಂತ ಜಾಗವನ್ನ ಇವರು ಕಲೆಗೆ ಸಂಬಂಧಪಟ್ಟಾಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಬಳಸ್ಕೋಬೇಕು, ಬಟ್ ಇವರು ಈ ರೀತಿ ಮಾರಾಟ ಮಾಡಿಕೊಂಡು ಜೀವನ ನಡೆಸುವಂತ ತಪ್ಪಾಗುತ್ತೆ ಅಂತ ಅನ್ಕೊಂಡು ಸರ್ಕಾರವು ಕೂಡ ಕೋರ್ಟ್ ಮೆಟ್ಟಿಲಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಇವರು ಕೊಡುವಂತ ಸ್ಟೇಟ್ಮೆಂಟ್ ವಂಶಸ್ಥರು ಅಥವಾ ಕುಟುಂಬಸ್ಥರು, ಇಲ್ಲ ಅದನ್ನ ಮಾರಿದಂತಹ ಹಣದಲ್ಲಿ ಅಲ್ಲೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಕಲೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತ ಮಾತನ್ನು ಹೇಳ್ತಾರಂತೆ. ಸೊ ಆಗ ಹಾಗೆ ಹೀಗೆ ಹೋಗಿ ಕೋರ್ಟ್ ನಲ್ಲಿ ಇದು ವ್ಯಾಜ್ಯ ಆಗುವುದರಿಂದ ಅಥವಾ ಉಳ್ಕೊಂಡಿದ್ರಿಂದ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆ ಒಂದು ಜಾಗದಲ್ಲಿ ಆ ಸಂದರ್ಭದಲ್ಲಿ ನಡೆದು ಹೋಗುತ್ತೆ. ತದನಂತರ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಅದೊಂದು ಲಿಟಿಗೇಷನ್ ಪ್ರಾಪರ್ಟಿ ಅಂತ ಗೊತ್ತಾದ ನಂತರ ವಿಷ್ಣುವರ್ಧನ್ ಅವರ ಕುಟುಂಬದವರು ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಜಾಸ್ತಿ ಓಡಾಡುವುದು, ಅದಕ್ಕೆ ಸಂಬಂಧಪಟ್ಟಾಗೆ ತಲೆ ಕೆಡಿಸಿಕೊಳ್ಳುವುದನ್ನು ಕೂಡ ಬಿಟ್ಟು ಬಿಡ್ತಾರೆ. ಇದು ಯಾಕೋ ಆಗಲ್ಲ ಅಂತ ಅನಿಸ್ತಿದೆ ಅಂತ. ಯಾಕಂದ್ರೆ ಸರ್ಕಾರವೇ ಅವರು ಕೊಟ್ಟಂತದ್ದು. ಸರ್ಕಾರ ಒಂದಷ್ಟು ಒಪ್ಪಂದಗಳಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದು, ಇಷ್ಟು ವರ್ಷಗಳ ಒಳಗಡೆ ನೀವು ಇದನ್ನು ಬಳಸ್ಕೊಂಡ್ರೆ ಈ ರೀತಿ ಆದ್ರೆ ಅದಕ್ಕೆ ಸಂಬಂಧಪಟ್ಟ ನೀವು ಮಾಡ್ಕೊಂಡು ಹೋಗಬಹುದು, ಕಲೆಗೆ ಸಂಬಂಧಪಟ್ಟಾಗೆ ಇದರಿಂದ ಎಷ್ಟೋ ಜನರಿಗೆ ಬೆಳಕಾಗಬಹುದು ಈ ಒಂದು ಜಾಗ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿರ್ತಾರೆ. ಬಟ್ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಗೊತ್ತಿರಲ್ಲ ಈ ಒಂದು ಭೂಮಿ 2025 ಕಾಲಘಟ್ಟಕ್ಕೆ ಇಷ್ಟೊಂದು ಬೆಲೆ ಬಾಳುತ್ತೆ ಅಂತ. ಬಟ್ ಈಗ ಭೂಮಿಗೆ ಚಿನ್ನದಂತಹ ಬೆಲೆ ನಿರ್ಮಾಣವಾಗಿದೆ. ಏನಿಲ್ಲ ಅಂತಂದ್ರೂ ಒಂದು ಎಕರೆಗೆ ಏನಿಲ್ಲ ಅಂತ ನನ್ನ ಪ್ರಕಾರ ಒಂದು 20 ಕೋಟಿ ತನಕ ಹೋಗ್ಬೋದು ಅಂತ ಅನ್ಸುತ್ತೆ. ಸರಿ ಸುಮಾರು ಏನಿಲ್ಲ ಅಂದ್ರೆ ಒಂದು ಕುಂಟೆಗೆ 1 ಕೋಟಿ ಅಂತಂದ್ರು ಬೆಂಗಳೂರಿನಲ್ಲಿ, ಅದ್ರಲ್ಲಿ ಆ ಒಂದು ಜಾಗದಲ್ಲಿ ಒಂದು 50 ಲಕ್ಷ ಅಂತ ಅನ್ಕೊಂಡ್ರು 5-4 20 ಕೋಟಿ ಆಯ್ತು. ಸೊ ಹೆಚ್ಚು ಕಡಿಮೆ ಇನ್ನೂ ಒಂದು 10 ಎಕರೆ ಇರ್ಬೋದು. ಸೊ ಆ ಒಂದು ಜಾಗದಲ್ಲಿ ಏನಿಲ್ಲ ಅಂತಂದ್ರೂ ಲೆಕ್ಕ ಹಾಕೊಳ್ಳಿ ನೀವೇ ಒಂದು 200 ಕೋಟಿ ಪ್ರಾಪರ್ಟಿ ಆಗುತ್ತದೆ. ಸೊ ಏನಾಯ್ತು ಹಾಗಾದ್ರೆ, ಅಂತ್ಯ ಸಂಸ್ಕಾರ ಮುಗಿದೋಗುತ್ತೆ. ತದನಂತರ ಅವರ ಕುಟುಂಬಸ್ಥರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಇದೊಂದು ಲಿಟಿಗೇಷನ್ ಪ್ರಾಪರ್ಟಿ ಅಂತ. ಇವ್ರೇನ್ ಮಾಡ್ತಾರೆ ಆ ಕಾಲಘಟ್ಟದಲ್ಲಿ, ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ಮನವಿಯನ್ನ ಮಾಡ್ಕೊಳ್ತಾರೆ, ನಮಗೆ ಮೈಸೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಸೆಪ್ಟೆಂಬರ್ 15, 2020 BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಭೂಮಿ ಕಾರ್ಯವನ್ನು ಕೂಡ ಮೈಸೂರಿನಲ್ಲಿ ಮಾಡ್ತಾರೆ. ಕಲಾಲವಾಡಿ ಎನ್ನುವಂತಹ ಒಂದು ಏರಿಯಾದ ಪಕ್ಕದಲ್ಲಿ, ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಆಸುಪಾಸಿನಲ್ಲಿ 2.75 ಎಕರೆ ಇದಕ್ಕೆ ಸಂಬಂಧಪಟ್ಟಾಗೆ ಘೋಷಣೆ ಮಾಡಿ ಸರ್ಕಾರದವರು ಆ ಒಂದು ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಅಡಿಗಲನ್ನು ಹಾಕ್ಬಿಟ್ಟು ಬರ್ತಾರೆ. ತದನಂತರ 2023 ಜನವರಿ 29 ಆ ಒಂದು ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಉದ್ಘಾಟನೆ ಆಗುತ್ತೆ. ಹೆಚ್ಚು ಕಡಿಮೆ ಅವರ ಒಂದು 600ಕ್ಕೂ ಹೆಚ್ಚು ಫೋಟೋಗಳು, ಅವರು ಬಳಸುತ್ತಿದ್ದಂತಹ ವಸ್ತುಗಳು, ಸಾಮಗ್ರಿಗಳು, ಅವರು ಹಾಕೊಳ್ತಿದ್ದಂತಹ ಕನ್ನಡಕಗಳು, ಇವೆಲ್ಲವನ್ನು ಕೂಡ ಆ ಜಾಗದಲ್ಲಿ ಇಟ್ಟು ಬರುವಂತಹ ಅಭಿಮಾನಿಗಳಿಗೆ ಆ ಒಂದು ಸ್ಮಾರಕದಲ್ಲಿ ಕೂತು ಅವರ ನೆನಪುಗಳನ್ನ ಸವಿಯುವಂತಹ ಒಂದು ಸ್ಮಾರಕ ನಿರ್ಮಾಣ ಆಗುತ್ತೆ ಆ ಜಾಗದಲ್ಲಿ. ಸೊ ಇಲ್ಲೇನಾಯ್ತು ಹಾಗಾದ್ರೆ, ಬಾಲಣ್ಣವರ ವಂಶಸ್ಥರು ಅಥವಾ ಕುಟುಂಬಸ್ಥರು ಏನ್ ಮಾಡಿದ್ರು, ಈ ಒಂದು ಜಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವ ಸಲುವಾಗ ಅಥವಾ ವೈಯಕ್ತಿಕವಾಗಿ ಏನನ್ನ ಮಾಡುವ ಸಲುವಾಗ ಗೊತ್ತಿಲ್ಲ, ಕೋರ್ಟ್ ಮೆಟ್ಟಿಲ್ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಈಗ ಆ ಸಮಾಧಿಯನ್ನ ತೆರವುಗೊಳಿಸಬೇಕು ಅಂತ. ಈ ಕಡೆ ಅಭಿಮಾನಿಗಳು ಇಲ್ಲ 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 ಆ ಒಂದು ಜಾಗದಲ್ಲಿ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ, ಆ ಒಂದು ಜಾಗದಲ್ಲಿ ನಮ್ಮ ನಟನ, ನಮ್ಮ ಕಲಾವಿದನ ನೆನಪಿದೆ, ಅವರನ್ನ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂಥ ಮಣ್ಣು ಅದು, ಹಾಗಾಗಿ ನಾವು ಬಿಟ್ಕೊಡೋದಿಲ್ಲ ಅಂತ. ಅಂತ್ಯ ಸಂಸ್ಕಾರ ಯಾವ ರೀತಿ ಆಗಿದೆ ಹಾಗಾದ್ರೆ, ಸಹಜವಾಗಿ ಈಗ 2 ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನಡೀತಾ. ಒಂದು ಭೂಮಿ ಅಗೆಯುವಂತಹ ಪ್ರಕ್ರಿಯೆಯಲ್ಲಿ ಅವರನ್ನ ಮಣ್ಣು ಮಾಡುವಂಥದ್ದು, ಅಥವಾ ಸೌದೆಗಳನ್ನು ಬಳಸಿ ಗಂಧ, ಕರ್ಪೂರ ಈ ರೀತಿಯ ಒಂದಷ್ಟು ಅಂಶಗಳನ್ನ ಬಳಸಿ ಪಂಚಭೂತಗಳಲ್ಲಿ ಅವರನ್ನ ಅಂತ್ಯ ಸಂಸ್ಕಾರ ಮಾಡುವಂಥದ್ದು, ಅಂದ್ರೆ ಬೆಂಕಿಯಲ್ಲಿ ಅಥವಾ ಚಿತಾಸ್ಪರ್ಶವನ್ನು ಮಾಡುವಂಥದ್ದು. ಸೊ ವಿಷ್ಣುವರ್ಧನ್ ಅವರದ್ದು ಕೂಡ ಇಲ್ಲಿ ಅಗ್ನಿಸ್ಪರ್ಶದ ಮೂಲಕ ನಡೆದಂತ ಒಂದು ಅಂತ್ಯ ಸಂಸ್ಕಾರ, ಒಂದು ಅಂತ್ಯಕ್ರಿಯೆ. ಸೊ ಹಾಗಾಗಿ ಆ ಜಾಗದಲ್ಲಿ ಅವರನ್ನ ಸಮಾಧಿ ಮಾಡಿದ್ದಾರೆ. ಆ ಕಾರಣದಿಂದ ಜಾಗವನ್ನು ಬಿಡ್ಕೊಡಕ್ಕಾಗಲ್ಲ ಅನ್ನೋಂಥದ್ದು ಹೇಳಕ್ಕಾಗಲ್ಲ. ಇಲ್ಲಿ ಬದಲಿಗೆ ಆ ಒಂದು ಜಾಗದಲ್ಲಿ ಇದ್ದಂಥ ಮಣ್ಣನ್ನು ತೆಗೆದುಕೊಂಡು ಹೋಗಿ ಇವರು ಅಲ್ಲಿ ಸಮಾಧಿಯನ್ನು ಮಾಡ್ಕೊಳ್ತಾರೆ, ಅಲ್ಲಿ ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡ್ಕೊಳ್ತಾರೆ. ಸೊ ಕುಟುಂಬಸ್ಥರಿಗೆ ಏನಾಯ್ತು, ಇಲ್ಲಿ ಒಂದು ನೆಮ್ಮದಿ ಅಲ್ಲಿ ನಿರ್ಮಾಣ ಆಗೋಯ್ತು ಅವರಿಗೆ. ನನ್ನ ಅವ್ರ ಹೆಂಡತಿಗಾಗಿರ್ಬೋದು ಅಥವಾ ಅವ್ರ ಮಕ್ಕಳಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿಯ, ನನ್ನ ಕಲಾವಿದನಿಗೆ ಈ ಒಂದು ಜಾಗದಲ್ಲಿ ನೆಮ್ಮದಿ ಸಿಕ್ಕಿದೆ ಅಂತ ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಈ ಒಂದು ಲಿಟಿಗೇಷನ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗ ಫೈಟ್ ಮಾಡುವಂಥದ್ದನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಫೈಟ್ ಮಾಡೋದಕ್ಕೆ ಮುಂದೆ ಬಂದಂತವ್ರು ಕೇವಲ ಅಭಿಮಾನಿಗಳು ಕೋರ್ಟ್ ಮೆಟ್ಟಿಲಿರ್ತಾರೆ. ಕೋರ್ಟ್ ಕೇಳುತ್ತೆ ಇದಕ್ಕೆ ಸಂಬಂಧಪಟ್ಟಾಗ ನೀವೇನಾಗಬೇಕು, ಅಭಿಮಾನಿಗಳ ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಯಾವುದೇ ರೀತಿಯ ಹಕ್ಕು ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಫೈಟ್ ಮಾಡಬೇಕು ಅಂತಂದ್ರೆ ಅವರ ಕುಟುಂಬಸ್ಥರು ಬರಬೇಕು, ಇಲ್ಲಾಂದ್ರೆ ಸರ್ಕಾರ ತಲೆ ಕೆಡಿಸಿಕೊಳ್ಬೇಕು. ಸರ್ಕಾರ ತಲೆ ಕೆಡಿಸಿಕೊಳ್ಳಬಹುದಿತ್ತು. ಯಾವ ರೀತಿ, ಆ ಒಂದು ಜಾಗವನ್ನ ಪರ್ಚೇಸ್ ಮಾಡಬಹುದಿತ್ತು. ಯಾವ ಹಣದಲ್ಲಿ, ಜನರು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಸರ್ಕಾರ ಆ ಒಂದು ಜಾಗವನ್ನ ಪರ್ಚೇಸ್ ಮಾಡಿ ಅಭಿಮಾನಿಗಳಿಗೆ ಒಂದು 10 ಕುಂಟೆ ಒಂದು ಪರ್ಚೇಸ್ ಮಾಡಿ ಆ ಒಂದು ಜಾಗದಿಂದ ಸುಮಾರು ಒಂದು 10ರಿಂದ 10 ಕುಂಟೆನ ಅಲ್ಲೊಂದು ಸ್ಮಾರಕವನ್ನು ನಿರ್ಮಾಣ ಮಾಡಿಕೊಟ್ಟಿದ್ರೆ ಚಿಕ್ಕದಾಗಿ ಬಹುಶಃ ಅಭಿಮಾನಿಗಳು ಖುಷಿ ಪಡ್ತಿದ್ರು. ಬಟ್ ಸರ್ಕಾರವೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ತಲೆಯನ್ನು ಕೆಡಿಸ್ಕೊಳ್ಳಿಲ್ಲ. ಹೋಗ್ತಾ ಹೋಗ್ತಾ ಈ ಒಂದು ಕೋರ್ಟ್ ಏನು ಆದೇಶ ಕೊಡ್ತು ಅಂತಂದ್ರೆ,
ಸಮಾಧಿಯನ್ನ ತೆರವು ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಅವರ ಕುಟುಂಬಸ್ಥರಿಗೆ, ಅಂದ್ರೆ ಯಾರೀಗ ಬಾಲಣ್ಣವರ ವಂಶಸ್ಥರಿದ್ದಲ್ಲ ಅವರಿಗೆ ಬಿಟ್ಕೊಡಿ ಅಂತ ಹೇಳುತ್ತೆ. ಪೊಲೀಸರು ಏನ್ ಮಾಡ್ತಾರೆ, ಡೇ ಟೈಮ್ ನಲ್ಲಿ ಬಂದು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರೆ ಬಹುಶಃ ಅಭಿಮಾನಿಗಳೆಲ್ಲರೂ ಕೂಡ ಆ ಒಂದು ಜಾಗಕ್ಕೆ ಮುತ್ತುವರೆದ್ರೆ ಅಥವಾ ಸುತ್ತುವರೆದರೆ ಅಹಿತಕರ ಘಟನೆ ನಡೀಬಹುದು. ಕೆಲವರು ಇನ್ನೇನಾದ್ರೂ ಆ ಒಂದು ಜಾಗದಲ್ಲಿ ಏನಾಗುತ್ತೆ, ಅಭಿಮಾನಿಗಳ ಕೈ ಮೀರಿ ವರ್ತಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ರಾತ್ರಿ ಹೋಗಿ ಆ ಒಂದು ಸಮಾಧಿ ಜಾಗದಲ್ಲಿದ್ದಂತಹ ಒಂದು ಟೆಂಟ್ ಆಕಾರದಲ್ಲಿದ್ದಂತಹ ಒಂದು ಸಮಾಧಿಯನ್ನ ತೆರವುಗೊಳಿಸ್ಬಿಡ್ತಾರೆ. ಅದು ಅಭಿಮಾನಿಗಳಿಗಾಗಿರ್ತಕ್ಕಂಥ ನೋವು. ಸೊ ನನಗನ್ಸಿದ್ದೇನು ಅಂತಂದ್ರೆ, ಈ ಒಂದು ಜಾಗದಲ್ಲಿ, ಆ ಒಂದು ಸ್ಥಳದಲ್ಲಿ ಇದ್ದಂತಹ ಸಮಾಧಿ ಪ್ರಕ್ರಿಯೆ ಏನಿತ್ತು, ಅವರ ಕುಟುಂಬಸ್ಥರೇ ಕೈ ಬಿಟ್ಟು ಹೋಗಿದ್ದಾರೆ. ಯಾಕೆ ಕೈ ಬಿಟ್ಟು ಹೋಗಿದ್ದಾರೆ, ಆ ಜಾಗದಲ್ಲಿ ಯಾವ ಕಾರಣಕ್ಕೂ ಅದು ಆಗೋಲ್ಲ ಅಂತ. ಸರ್ಕಾರವೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರೇನ್ ಮಾಡಿದ್ರು, ನಮ್ಗೆ ಮೈಸೂರಿನಲ್ಲೇ ಮಾಡ್ಕೋಬೇಕು ಅಂತ ಆಸೆ ಇದೆ, ಸೊ ನಾವು ಅಲ್ಲೇ ಮಾಡ್ಕೊಳ್ತೀವಿ ಅಂತಂದಾಗ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಾಗೆ ಒಪ್ಪಿಗೆಯನ್ನು ಕೊಡ್ತು. ಸೊ ನಾವಿಲ್ಲಿ ಸರ್ಕಾರವನ್ನು ಕೂಡ ದೂರುವಂತ ಆ ಪ್ರಕ್ರಿಯೆ ಇಲ್ಲ. ತದನಂತರ ಬಹುಶಃ ಅವರ ಕುಟುಂಬಸ್ಥರು ಏನಾದ್ರು ಮನಸ್ಸು ಮಾಡಿ ಆ ಒಂದು 10 ಗುಂಟೆ ಜಾಗವನ್ನ ಪರ್ಚೇಸ್ ಮಾಡೋದಕ್ಕೆ ಮನಸ್ಸು ಮಾಡಿರಬಹುದು, ಇಲ್ಲದೆ ಇರಬಹುದು. ಸೊ ಇನ್ನು ನನಗೆ ಗೊತ್ತಿರೋ ಹಾಗೆ ಇವರು ವೀರಕಪುತ್ರ ಶ್ರೀನಿವಾಸ್ ಅಂತಿದ್ದಾರೆ, ವೀರಲೋಕದವರು. ಅವರೇನೋ ಪ್ರಯತ್ನ ಪಟ್ಟರಂತೆ 10 ಗುಂಟೆ ಜಾಗವನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ. ಎಷ್ಟು ಅಂತ ಕನ್ಫರ್ಮ್ ಗೊತ್ತಿಲ್ಲ. 2 ಕೋಟಿಗೆ ಸಂಬಂಧಪಟ್ಟಾಗ ಅದನ್ನ ಪರ್ಚೇಸ್ ಮಾಡೋದಕ್ಕೂ, ಆ ಒಂದು ಜಾಗದಲ್ಲಿ ನಾವು ಸ್ಮಾರಕವನ್ನ ಅಥವಾ ಏನಾದ್ರು ಅದಕ್ಕೆ ಸಂಬಂಧಪಟ್ಟಾಗೆ ನಾವು ನಮ್ಮ ನಟನ ಸಂಬಂಧಪಟ್ಟಾಗ ಏನೋ ಸಮಾಧಿ ತರ ನಾವು ನಿರ್ಮಾಣ ಮಾಡ್ಕೊಳ್ತೀವಿ, ಸೊ ಅಂತ ಅನ್ನೋದಕ್ಕೆ ಅವರೇನೋ ಒಪ್ಪಲಿಲ್ವಂತೆ ಬಾಲಣ್ಣವರ ವಂಶಸ್ಥರು. ಸೊ ಇವರ ಆರೋಪ ಏನು ಅಂತಂದ್ರೆ, ಈ ಒಂದು ಜಾಗದಲ್ಲಿ ಅವರು ದೊಡ್ಡ ಮಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಯಾರೋ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ, ಹಾಗಾಗಿನೇ ಇದು ತರಾತುರಿಯಲ್ಲಿ ಆಗೋಯ್ತು, ಬೇಗ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೇನು ಇಲ್ಲ, ಎಲ್ಲ ಕೈ ಮೀರಿ ಹೋಯ್ತು ಅಂತ ನೋವನ್ನ ತೋಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾನು ಹೇಳೋದೇನು ಅಂತಂದ್ರೆ, ಜಿಮ್ಮಿಗೆಲ್ಲೂ ಫಿಲಮ್ ನೋಡಿದಿರಾ ನೀವು? ಅವರದ್ದೇ ಫಿಲಮು, ವಿಷ್ಣುವರ್ಧನ್ ಅವ್ರದ್ದೇ. ಅಲ್ಲೊಂದು ಸಾಂಗಲ್ಲಿ ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂತ ಆ ಲಿರಿಕ್ಸ್ ಅಲ್ಲಿ, ಒಂದು ಹಳ್ಳಿ ನನ್ನ ದೂರ ತೊಳೆದ್ರೇನು, ಸ್ವರ್ಗ ಅನ್ನೋ ಊರು ನನ್ನ ಹತ್ತಿರ ಕರೆದಾಯ್ತು ಅಂತಾರಲ್ಲ. ಸೊ ಅವರು ಸ್ವರ್ಗದಲ್ಲಿದ್ದಾರೆ. ಆ ಒಂದು ಜಾಗದಲ್ಲೇ ಅವರನ್ನ ಚಿತಾಸ್ಪರ್ಶ ಮಾಡಲಾಗಿದೆ, ಆ ಒಂದು ಜಾಗದಲ್ಲಿ ಅವ್ರನ್ನ ಮಲಗಿಸಿ ಅಂತ್ಯಕ್ರಿಯೆ ಮಾಡಲಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲೊಂದಷ್ಟು ಎಮೋಷನ್ಸ್, ಭಾವನೆಗಳು ಉಳ್ಕೊಂಡಿದ್ದಾವೆ ಅನ್ನೋದು ನಿನ್ನೆ ತನಕ ಇತ್ತು. ಯಾವಾಗ ಆ ಒಂದು ಜಾಗದಲ್ಲಿ ಆ ಒಂದು ಸಮಾಧಿಯನ್ನೇ ತೆರವುಗೊಳಿಸಲಾಯಿತು, ಇನ್ನೇನಿದ್ರೆ ಒಂದು ಖಾಲಿ ಜಾಗ ಅಷ್ಟೇ ಇರುವಂಥದ್ದಲ್ಲಿ. ಒಟ್ಟಿನಲ್ಲಿ ಒಬ್ಬ ಅಭಿಮಾನಿಯಾಗಿ, ಅವರನ್ನ ಇಷ್ಟಪಟ್ಟಂತವನಾಗಿ, ಅವರನ್ನ ಒಂದು ದಿನವೂ ಕೂಡ ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆ ಸಿಗಲೇ ಇಲ್ಲ. ಅವ್ರು ವಿಧಿವಶರಾದಾಗಲೇ ನಾವು 9ನೇ ಕ್ಲಾಸ್ ಅಂತಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳು ನಾವು ಹಳ್ಳಿ ವಾತಾವರಣದಲ್ಲಿ. ಅವರು ಕಲಾ ಸೇವೆ, ಅವರೆಲ್ಲೆಲ್ಲಿದ್ರು, ಬೆಂಗಳೂರಿನಲ್ಲಿದ್ರು, ಮೈಸೂರಿನಲ್ಲಿದ್ರು, ಈ ರೀತಿ. ಬಟ್ ಕೆಲವರನ್ನ ಮಾತಾಡಿಸಿದ ಪ್ರಕಾರ ಅವರಿಗೆ ಬದುಕಿದ್ದಾಗಲೂ ನೋವುಗಳು, ಅವಮಾನಗಳು, ಸತ್ತಾಗಲೂ ನೋವು, ಅವಮಾನಗಳು ಅಂದಾಗ ನಿಜಕ್ಕೂ ಸಂಕಟ ಆಗುತ್ತೆ. ಈ ಸಂಕಟ, ಈ ವೇದನೆ ಯಾವ ಕಲಾವಿದನಿಗೂ ಬೇಡ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟು, ಬಹುಶಃ ಅವರ ಹೆಸರನ್ನ ಬಳಸಿಕೊಂಡು ಬೆಳೆದಂಥವರು, ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಬೆಳೆದಂಥವರು ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾಡಬಹುದಿತ್ತೇನೋ. ಫ್ಯಾಮಿಲಿಯವ್ರು ಬಿಡಿ ಕೈ ಬಿಟ್ಟು ಹೋದ್ರು, ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾವಾಗ ಇದು ಲಿಟಿಗೇಷನ್ ಅಂತ ಬಂತು, ಯಾವಾಗ ಇದು ವಿವಾದಿತ ಜಾಗ ಅಂತ ಬಂತು, ಇಲ್ಲೇನೋ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೊರಟೋದ್ರು, ಕೈ ಬಿಟ್ಟು ಹೋದ್ರು. ಅವ್ರಿಗೀಗ ಒಂದು ನೆಮ್ಮದಿ ನಿರ್ಮಾಣ ಆಗಿದೆ, ಇಲ್ಲಿ ನಮ್ಮದು ಅಂತ ಒಂದು ಜಾಗ ಆಗಿದೆ, ಅವ್ರಿಗೆ ಸಂಬಂಧಪಟ್ಟ ಒಂದು ಸ್ಮಾರಕ ನಿರ್ಮಾಣ ಆಗಿದೆ. ಅವ್ರ ಅಭಿಮಾನಿಗಳಲ್ಲಿ ಬರ್ಬೋದು, ಕೂರ್ಬಹುದು, ನೋಡಬಹುದು, ಆ ಪ್ರೀತಿಯ ಕ್ಷಣಗಳನ್ನ ಸವಿಯಬಹುದು, ಆಗೋಗಿದೆ. ಬಟ್ ಈ ಒಂದು ಜಾಗದಲ್ಲಿ ಬಹುಶಃ ಒಂದು ಚಿಕ್ಕ ಗುಡಿ ತರ ಆದ್ರೂ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಬಟ್ ಅದು ಬಾಲಣ್ಣವರ ವಂಶಸ್ಥರಿಗೆ ಅದು ವಿರೋಧ. ಕಾರಣ ಏನು ಅಂತಂದ್ರೆ, ಅದು ಸೆಂಟ್ರ್ ಜಾಗ, ಅದನ್ನ ಹೇಗೆ ಗುಡಿ ತರ ಮಾಡ್ಕೊಳಕಾಗುತ್ತೆ? ಒಂದು ದೊಡ್ಡ ಮಾಲ ಅಥವಾ ಏನೋ ಒಂದು ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಾಗ ಕಲೆಗೆ ಮಾಡ್ತಾರ, ಅಥವಾ ವ್ಯಾವಹಾರಿಕವಾಗಿ ಮಾಡ್ತಾರ, ಅಥವಾ ಕಾರ್ಪೊರೇಟ್ ಸಂಬಂಧಪಟ್ಟಾಗ ಮಾಡ್ತಾರ ಗೊತ್ತಿಲ್ಲ, ಕಮರ್ಷಿಯಲ್ ಆಗಿ ಮಾಡ್ತಾರ ಗೊತ್ತಿಲ್ಲ. ಬಟ್ ಆ ಜಾಗದಲ್ಲಿ ಒಂದು ಚಿಕ್ಕ ಗುಡಿ ತರ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೂ ಆಸ್ ಎ ಅಭಿಮಾನಿಯಾಗಿ ಅನಿಸಿದೆ ಹೊರತು, ಕಾನೂನಿಗೆ ಸಂಬಂಧಪಟ್ಟಾಗ ನೋಡೋದಾದ್ರೆ ಮುಗೀತು. ಯಾವ ರೀತಿ ಬಿಂಬಿತ ಆಗ್ತಿದೆ ಅಂತಂದ್ರೆ, ಇದು ಸಾಮಾಜಿಕವಾಗಿ ಷಡ್ಯಂತ್ರ ಆಗ್ತಿದೆ, ಯಾರೋ ಬೇಕು ಅಂತ ಮಾಡಿಸ್ತಿದ್ದಾರೆ, ಹಾಗೆ ಹೀಗೆ ಅನ್ನುವಂಥದ್ದನ್ನ. ಯಾವ ಷಡ್ಯಂತ್ರವೂ ಇಲ್ಲ. ಷಡ್ಯಂತ್ರ ಇದ್ರೆ ಅದು ಯಾವ ರೀತಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ ಬಾಲಣ್ಣವರ ವಂಶಸ್ಥರಿಗೆ ಅಥವಾ ಅವ್ರಿರ್ತಕ್ಕಂಥ ಕುಟುಂಬಸ್ಥರಿಗೆ ಯಾರಾದ್ರೂ ಈ ರೀತಿ ಮಾಡೋ ಅಂತ ಹೇಳ್ಕೊಟ್ಟಿದ್ದಾರಾ ಗೊತ್ತಿಲ್ಲ ನಮ್ಗಂತದ್ದು. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಕಾನೂನಿನ ಆದೇಶದ ಅನುಸಾರ ಸಮಾಧಿ ತೆರವು ಆಗಿರುವುದು ಹೊರತು ಯಾರೋ ಕೈವಾಡ ಮಾಡಿದ್ದಾರೆ, ರಾತ್ರೋರಾತ್ರಿ ಯಾರೋ ಹೋಗಿ ಧ್ವಂಸಗೊಳಿಸಿದ್ದಾರೆ ಅನ್ನೋದಿಲ್ಲ. ಕಾನೂನಿಗೆ ಸಂಬಂಧಪಟ್ಟವರೇ ಮುಂದೆ ನಿಂತು ತೆರವುಗೊಳಿಸಿರೋದ್ರಿಂದ ಷಡ್ಯಂತ್ರ ಅನ್ನುವಂಥದ್ದನ್ನ ಬಳಸಿದ್ರೆ ತಪ್ಪಾಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೆಲವು ಅಭಿಮಾನಿಗಳಿಗೆ ಹೇಳುವಂತಹ ಧೈರ್ಯ ಏನು ಅಂತಂದ್ರೆ, ಆ ಮನುಷ್ಯ ಇವತ್ತು ನಮ್ಮ ಜೊತೆಗೆ ಇಲ್ಲಿ ಬದುಕಿದ್ದಾರೆ, ಆ ಕಲಾವಿದ ಇವತ್ತು ನಮ್ಮ ಜೊತೆಗೆ ಇಲ್ಲಿದ್ದಾರೆ, ಉಸಿರಲ್ಲೂ ಈ ಒಂದು ವಾತಾವರಣದಲ್ಲಿ ಬೆರೆತಿದ್ದಾರೆ ಅಂತ ಅನ್ಕೊಂಡು, ಸ್ವರ್ಗದಲ್ಲಿದ್ದಾರೆ ಅಂತ ಅನ್ಕೊಂಡು, ನಮ್ಮ ಹೃದಯದಲ್ಲಿ ಇಟ್ಟವರನ್ನ ಇಲ್ಲಿದ್ದಾರೆ ಅಂತ ಅನ್ಕೊಂಡು ಬದುಕೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.